voltage define ಮಾಡಿ. The force required to make a current flow through a conductor is called as voltage or potential. Okay, very good. Next, EMF. Motive force. The force which makes current continuously flow through a conductor. Very good. Next, resistance. The opposition to flow of current and voltage is called as resistance. Very good. ಇನ್ನೊಂದ್ಸಲ ಚಪ್ಪಾಳೆ ಕೊಡು. ಸಿದ್ಧ. ಮತ್ತೆ ಯಾರು ಆನ್ಸರ್ ಮಾಡ್ತಾರೆ? Any others from? Electrical current. Electrical current is defined as the rate of flow of electrical charge through a conductor with respect to time. This is called the electrical current. Voltage. The force required to make a current flow through a conductor with resistance. Opposition to the flow of electrical current and the voltage. This is called the resistance. Yes, you are a big round of applause. So many of you are knowing about all these things. So electric current andre gottu, it is a flow of charge. Flow of charge ಅಂತ ಕರಿತೀವಿ. ನೀವು ಸೆಮಿಕಂಡಕ್ಟರ್ ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತಂತೂ ಕರಿತೀವಿ ನಾವು. ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನಿಕ್ಸ್ ಗಳಿಗೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಸೊ ನಾರ್ಮಲಿ ಇನ್ ಎಲೆಕ್ಟ್ರಿಕಲ್ ವಿ ಕಾಲ್ ಇಟ್ ಆಸ್ ಅ ಫ್ಲೋ ಆಫ್ ಚಾರ್ಜ್ ಥ್ರೂ ಅ ಕಂಡಕ್ಟರ್. ಕಂಡಕ್ಟರ್ ಅಂದ್ರೆ ಕಾಪರ್ ವೈರ್ ಇರಬಹುದು. ಕಾಪರ್ ವೈರ್ ನೀವು ನೋಡಿರಲ್ಲ, ಇವೆಲ್ಲ ವೈರಿಂಗ್ ಮಾಡಲ್ಲ. It is a copper wire. So that is a conductor which allows to flow the charge. So ಜಾಸ್ತಿ ಚಾರ್ಜ್ ಫ್ಲೋ ಅಂತಂದ್ರೆ ಜಾಸ್ತಿ ಕರೆಂಟ್ ಸಿಗುತ್ತೆ. ನಿಮಗೆ ಕಡಿಮೆ ಚಾರ್ಜ್ ಫ್ಲೋ ಅಂತಂದ್ರೆ ಕಡಿಮೆ ಕರೆಂಟ್ ಸಿಗುತ್ತೆ. So once you see at the atomic structure of copper, then you understand. Atomic structure ಕಲ್ತಿರಲ್ರಿ? Atoms, nucleus, free electrons, ಕಂಡಕ್ಟರ್ಗೆ free electrons ಜಾಸ್ತಿ ಇರ್ತಾವ. Free electrons ಜಾಸ್ತಿ ಇರೋದ್ರಿಂದ ನಿಮಗೆ ಜಾಸ್ತಿ ಕರೆಂಟ್ ಸಿಗುತ್ತೆ. ಬಟ್ ಇನ್ಸುಲೇಟರ್ದಾಗ ಫ್ರೀ ಎಲೆಕ್ಟ್ರಾನ್ಸ್ ಇರಂಗಿಲ್ಲ. ಇನ್ಸುಲೇಟರ್ ರಬ್ಬರ್, ಪ್ಲಾಸ್ಟಿಕ್ ಅದರಲ್ಲಿ ಕರೆಂಟ್ ಫ್ಲೋ ಆಗಂಗಿಲ್ಲ. ಅಂದ್ರೆ ಅದರಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರಂಗಿಲ್ಲ, ಚಾರ್ಜ್ ಇರಂಗಿಲ್ಲ ಅಲ್ಲಿ, ಅದಕ್ಕೆ ಕರೆಂಟ್ ಫ್ಲೋ ಆಗಂಗಿಲ್ಲ. ಬಟ್ ಕಂಡಕ್ಟರ್, ಕಾಪರ್, ಬೇರೆ ಬೇರೆ ಸಿಗ್ತಾವ ನಿಮ್ಗೆ, ಅಲ್ಯೂಮಿನಿಯಂ. ಸೊ ಸಚ್ ಮೆಟಲ್ಸ್ ವಿಲ್ ಹ್ಯಾವ್ more number of free electrons. That is why you will get more current when the charge flows in that. Is that clear? So next, so current ಯಾವ ರೀತಿ ನೀವು ಡಿನೋಟ್ ಮಾಡ್ತೀರಿ? ಸಿಂಬಲ್ ಏನದ್ರದ್ದು? I ಅಂತ ಡಿನೋಟ್ ಮಾಡ್ತೀರಿ. What is the unit of the current? Amperes. So A ಅಂತಂತ ನೀವು ಡಿನೋಟ್ ಮಾಡ್ತೀರಿ, amperes. So it is measured in amperes. Okay. So ಇದನ್ನ ಮೆಜರ್ ಮಾಡ್ಲಿಕ್ಕೆ what the meter we are using? This meter we call it as a ammeter. Ammeter is used to measure the current. So I think you have used ammeter in the lab. Yes. Multimeter dalline ammeter ಬರ್ತದ ನೋಡಿ. A ಅಂತಂದ್ರೆ ಸಿಂಬಲ್ ಇದೆ, ನೀವು ಅಬ್ಸರ್ವ್ ಮಾಡಿದ್ರಿ? Yes ma'am. Next comes voltage. So as your friends defined it. So voltage is a force for the charge to flow in the conductor. Force ಬೇಕಲ್ಲ ಅದಕ್ಕೆ. ಫ್ರೀ ಎಲೆಕ್ಟ್ರಾನ್ಸ್ ಇರ್ತಾವ್ರಿ, ಫ್ರೀ ಚಾರ್ಜ್ ಇರ್ತೈತಿ, ಬಟ್ ಫೋರ್ಸ್ ಬೇಕಲ್ಲ ಅದು. ಇಟ್ ವಿಲ್ ಬಿ ಇನ್ ರ್ಯಾಂಡಮ್ ನೇಚರ್. ಫ್ರೀ ಎಲೆಕ್ಟ್ರಾನ್ಸ್ ಎಲ್ಲ ರ್ಯಾಂಡಮ್ ಆಗಿ ಫ್ಲೋ ಆಗ್ತಿರ್ತಾವ. ಚಾರ್ಜ್ ಫ್ರೀ ಆಗಿ ರ್ಯಾಂಡಮ್ ಆಗಿ ಎಲ್ಲಿ ಬೇಕಲ್ಲಿ ತಮಗೆ ತಿಳಿದಲ್ಲಿ ಅಡ್ಡಾಡ್ತಿರ್ತಾವ. ಬಟ್ ಒಂದು ಡೈರೆಕ್ಷನ್ ದಲ್ಲಿ ಫ್ಲೋ ಆಗ್ಬೇಕಲ್ಲ ಅವು. ಒಂದು ಡೈರೆಕ್ಷನ್ ದಲ್ಲಿ ಫ್ಲೋ ಆಗ್ಬೇಕಂದ್ರೆ ದೇರ್ ಮಸ್ಟ್ ಬಿ ಅ ಫೋರ್ಸ್. ಈ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕಂತ ಹೇಳಿ ಒಂದು ಯಾವ್ದಾದ್ರು ಫೋರ್ಸ್ ಬೇಕಲ್ಲ, ಆ ಫೋರ್ಸ್ ಗೆ ನಾವೇನಂತ ಕರಿತೀವಿ? ವೋಲ್ಟೇಜ್ ಅಂತ. ಸೊ ಇದನ್ನ ವೋಲ್ಟೇಜ್, ಇಟ್ ಇಸ್ ಎಕ್ಸ್ಟರ್ನಲ್ ಸೋರ್ಸ್. ಎಕ್ಸ್ಟರ್ನಲಿ ಯು ಆರ್ ಅಪ್ಲೈಯಿಂಗ್ ಇಟ್. ಸೊ ದಟ್ ವಿ ಕಾಲ್ ಇಟ್ ಆಸ್ ಅ ವೋಲ್ಟೇಜ್ ಸೋರ್ಸ್. ನೀವು ರೆಗ್ಯುಲೇಟೆಡ್ ಪವರ್ ಸಪ್ಲೈ, ಡಿಸಿ ಸೋರ್ಸ್ ಅಂತಂತ ನೀವು ನೋಡಿರಿ ಸರ್ಕ್ಯೂಟ್ ನಲ್ಲಿ. ಸೊ ದಿಸ್ ಈಸ್ ವಾಟ್ ಇಟ್ ಇಸ್ ಅ ವೋಲ್ಟೇಜ್ ಸೋರ್ಸ್ which supplies the voltage to the circuit. So this will make the charge to flow in a particular direction. Conductor ದೊಳಗೆ ಒಂದು ಡೈರೆಕ್ಷನ್ ದೊಳಗೆ ಫ್ಲೋ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇಟ್ ಇಸ್ ಜಸ್ಟ್ ಅ ಫೋರ್ಸ್. ಇಲ್ಲಾಂದ್ರೆ ಅವು ಎಲ್ಲಿ ಬೇಕಲ್ಲಿ ಅಡ್ಡಾಡ್ತಿರ್ತಾವೆ. ನೋಡಿ, ನಮಗೆ ಒಂದೇ ಡೈರೆಕ್ಷನ್ ದಲ್ಲಿ ಬೇಕಲ್ಲ ಕರೆಂಟ್, ಅದ್ರ ಸಲುವಾಗಿ ನಾವು ವೋಲ್ಟೇಜ್ ಅಪ್ಲೈ ಮಾಡಬೇಕು. ಫೋರ್ಸ್ ಶುಡ್ ಬಿ ದೇರ್. ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಯು ಆರ್ ಫೋರ್ಸಿಂಗ್ ಟು ಮೂವ್ ವಾಟ್ charge in a particular direction. Is that clear? It is just a imagination. Imagine ಮಾಡ್ಕೋಬೇಕು ನೀವೇ, ಕಾಣಿಸಂಗಿಲ್ಲ ಇದು ಹೊರಗಡೆ. You just have to imagine these things. So next ಅಂದ್ರೆ electromotive force.
Electrical ದಲ್ಲಿ voltage ಗೆ ನಾವು electromotive force ಅಂತ ತಗೋಬಹುದು. It gives some motion, no motive. So electromotive force is it's a force which makes the electric charge to move in a particular direction. So EMF ಅಂತ ಕರಿತೀವಿ ನಾವು ಅದಕ್ಕೆ. So ಇದಕ್ಕೆ definition ಏನಿದೆ ನೋಡ್ರಿ. EMF is the force which makes the current continuously flows to the conductor. Continuous ಆಗಿ flow ಆಗುವಂಗ ನೋಡ್ಕೊತೀವಿ. So when you apply the voltage source here, the current starts flowing here in this circuit. So continuous ಆಗಿ current flow ಆಗ್ತೈತಲ್ಲ, so that is why it is called as a EMF. Is that clear? Next, ಇನ್ನೊಂದು ಯಾವುದು? Potential difference. So potential difference ಅಂದ್ರೆ you are taking the difference between the two levels of the potential. Potential ಅಂದ್ರೆ nothing is the voltage. So potential difference ಅಂದ್ರೆ so ಒಂದು higher potential ತಗೊಂಡು ಇನ್ನೊಂದು lower potential ಅಂತ ಇರ್ತೈತೆ. Higher potential is indicated by plus, lower potential is indicated by minus. So the difference between these two is called as a potential difference. Suppose plus into 5 volts ಇತ್ತಂದ್ರೆ ಇದು 0 ಇತ್ತಂದ್ರೆ so the difference ಎಷ್ಟಾಗ್ತೈತ್ರಿ 5 minus 0 is 5 volts. So 1 ಇತ್ತಂದ್ರೆ so this is 5, this is 1 volt, this is 5 volt, this is 1 volt. So what is the potential difference in this? 4, no? 5 minus 1. So this is how we are taking the difference between two potentials. So that is shown in your book with the help of higher potential and lower potential. You can observe this. Will noodle. So the first element at higher potential and tagondara positive charge indicate madar nodralle. So ಕೆಳಗಡೆ negative charge indicate madara. The flow will be always from high potential to low potential. So that flow is indicated by a current here. See the direction of the current. They have shown. The current always flow from the high potential to low potential. So it is the flow of the charges here. Charges. ಈಗ ನೀರು ನೋಡ್ರಿ ಹೆಂಗ ಫ್ಲೋ ಆಗ್ತೈತಿ ನೀರು ವಾಟರ್ how it flows from high level to low level la ಏನು ಉಲ್ಟಾ ಹೋಗತ್ತೆ ಅಂತ ನೀರು. So it is a similar way current also flows from high potential to low potential. Is that clear? ಅರ್ಥ ಆಯ್ತಾ? So ಈ ಡಿಫರೆನ್ಸ್ ಗೆ ನಾವು ಏನಂತ ಕರಿತೀವಿ potential difference ಅಂತ ಕರಿತೀವಿ. So the definition is clear. Definition is given. The difference between the higher potential and lower potential is called as a potential difference. So definition ಗೊತ್ತಿರಬೇಕು ನಿಮಗೆ. ಥಿಯರಿ ಒಳಗೆ ಕ್ವೆಶ್ಚನ್ಸ್ ಕೇಳ್ತಾರೆ. ಹಲೋ ಥಿಯರಿ ಒಳಗೆ ಕ್ವೆಶ್ಚನ್ಸ್ ಡಿಫೈನ್ ವೋಲ್ಟೇಜ್, ಡಿಫೈನ್ ಪೊಟೆನ್ಷಿಯಲ್ ಡಿಫರೆನ್ಸ್, ಡಿಫೈನ್ EMF ಅಂತ ಕೇಳ್ತಾರೆ. ಈ ರೀತಿ ನಿಮ್ ಕ್ವೆಶ್ಚನ್ಸ್ 2 ಮಾರ್ಕ್ಸ್ ಕೇಳಬಹುದು, 3 ಮಾರ್ಕ್ಸ್ ಕೇಳಬಹುದು. ಅವಾಗ ಕ್ಲಿಯರ್ ಆಗಿ ನೀವು ಡೆಫಿನೇಷನ್ ಬರೀಬೇಕ್ರಿ. ಡೆಫಿನೇಷನ್ ಶುಡ್ ಬಿ ವೆರಿ ಕ್ಲಿಯರ್. ನೆನಪಿಟ್ಕೋಬೇಕು ನೀವು ಇದನ್ನ. ರಿಮೆಂಬರೆನ್ಸ್ ಬರ್ತೈತೆ. ಓಕೆ. ಸೊ ಮತ್ತೆ ಯಾವ್ದು ಉಳಿತ್ರಿ ಈಗ? ಆಯ್ತು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಯ್ತು. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಸ್ ದ ಫೋರ್ಸ್ ವಿಚ್ ಮೇಕ್ಸ್ ಕರೆಂಟ್ ಕಂಟಿನ್ಯೂಸ್ಲಿ ಫ್ಲೋಸ್ ಥ್ರೂ ದ ಕಂಡಕ್ಟರ್ ಅಂತ ಹೇಳಿದೆ ನಾನು. ಓಕೆ. ರೆಸಿಸ್ಟೆನ್ಸ್ ಒಂದು ಉಳಿತು. ಸೊ ರೆಸಿಸ್ಟೆನ್ಸ್ ಏನ್ ಮಾಡ್ತೈತ್ರಿ? ನೀವು ಹೇಳಿದ ಹಾಗೆ ಇಟ್ ಅಪೋಸಿಸ್ ದ ಫ್ಲೋ ಆಫ್ ಕರೆಂಟ್. ಅಪೋಸ್ ಮಾಡ್ತೈತಿ, ಆದಷ್ಟು ಸ್ಟಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೈತಿ. ಇನ್ನೊಂದೇ ಬೆಸ್ಟ್ ಎಕ್ಸಾಂಪಲ್, ಈಗ ವಾಟರ್ ಫ್ಲೋ ಆಗ್ತೈತಿ. ನಡಕ ಕಲ್ ಇದ್ದು ಅಂದ್ರೆ ರೀ ಬಂಡೆಗಳಿದ್ರೆ whether the flow is fast in that case or slow, it will be slow, no, because of the stones are obstacles. Stop ಮಾಡ್ತಾರೋ, ರೆಡ್ಯೂಸ್ ಮಾಡ್ತಾವ ಫ್ಲೋ. ಸೊ ಅದ್ ಕಲ್ ಹೆಂಗ್ ವರ್ಕ್ ಆಗ್ತೈತಿಲ್ಲ, ನದಿ ಹರಿಬೇಕಾದಾಗ, ನದಿ ನೀರು ನೋಡಿದ್ರೆ ಹರಿತಿರ್ಬೇಕಾದಾಗ ಕಲ್ ಬಂದ ಕೂಡ ನೀರ್ ಏನ್ ಮಾಡ್ತೈತಿ ಸೈಡ್ ತಗೊಂಡು ಹೋಗ್ತೈತಿ. ಸೊ ಸ್ಪೀಡ್ ಈಸ್ ರೆಡ್ಯೂಸ್ಡ್, ಫ್ಲೋ ಈಸ್ ರೆಡ್ಯೂಸ್, ನೋ. ಸೊ ಕಲ್ ಯಾವ ರೀತಿ ವರ್ಕ್ ಮಾಡ್ತೈತಿಲ್ಲ ಆ ರೀತಿ ರೆಸಿಸ್ಟೆನ್ಸ್ ವರ್ಕ್ ಮಾಡ್ತೈತಿ. Resistance, it opposes the flow. Here in this case it is a current. Now I am just for your understanding I am just taking the current as a water flow in case of river. So obstacle there is which stops the stones, rocks. ಬಂಡೆಗಳು ಇರ್ತಾವಲ್ರಿ, ಅವು ಸ್ಟಾಪ್ ಮಾಡ್ತಾವಿಲ್ಲ, ಸ್ವಲ್ಪ ಹೊತ್ತಿಗೆ ಅದು ಸ್ಟಾಪ್ ಮಾಡ್ತಾವಿಲ್ರಿ. So the flow is reduced there. So that current flow which is stopped or reduced, that work is done by the resistor. So that is the why the name is given as a resistance. So resistance something ಬಾಸ್ ಕಡೆ ಕೇಳಿರಿ, not only in this, not only in this case. So you will be taking this word in many cases. I have the resistance for this, I have the resistance for this ಅಂತ ಹೇಳ್ತಿರ್ತೀವಿ. ಸೊ ನನಗೆ ಅದು ಆಗಿ ಬರಂಗಿಲ್ಲ ಅಂತ ಹೇಳ್ತಿರ್ತೀರಿ.
So that way also you can take. Is that clear? Okay. So these are all some definitions with some examples I took. Any doubts in this? Now you can speak. Now the doubts in the head. You both are in next 3:30. Okay. No doubts. Voltage definition you understood. So how it is denoted by V. This is a voltmeter. Voltmeter indicated. So voltage is measured in volts. V. Okay. Next it is measured by voltmeter. And one more thing you observe here. A meter should be always connected in series. Here, this is connected in series. Series parallel combination kalpunu. A meter should be always connected in series. In the circuit theory. Circuit ಅದೇ ರೀತಿನೇ ಕನೆಕ್ಟ್ ಮಾಡ್ಬೇಕ್ರಿ. ನೆಕ್ಸ್ಟ್ ವೋಲ್ಟ್ ಮೀಟರ್ ಯಾವಾಗಲೂ ಯಾವ ರೀತಿ ಕನೆಕ್ಟ್ ಮಾಡ್ಬೇಕ್ರಿ? ಪ್ಯಾರಲಲ್. See, this is the parallel combination, parallel connection. Is that clear? So ಹೀಗೆ ಹೇಳಿ ವೋಲ್ಟ್ ಮೀಟರ್ ಯಾವ ರೀತಿ ಕನೆಕ್ಟ್ ಮಾಡಬೇಕು? ಪ್ಯಾರಲಲ್. ಆ ಮೀಟರ್ ಯಾವ ರೀತಿ ಕನೆಕ್ಟ್ ಮಾಡಬೇಕು? ಓಕೆ. ವೋಲ್ಟ್ ಮೀಟರ್ ಏನ್ ಮೆಜರ್ ಮಾಡ್ತೈತ್ರಿ? ವೋಲ್ಟೇಜ್. ಆ ಮೀಟರ್ ಏನ್ ಮೆಜರ್ ಮಾಡ್ತೈತಿ? ವೋಲ್ಟೇಜ್ ಯೂನಿಟ್ ಏನು? volts. Okay. Current then unit of amps. Okay. So these are the basic things you should know. Okay. So these all things are the basics for the next topics to be learned. Now next ಏನ್ ಕಲಿತೀವಿ ಅವಕ್ಕೆಲ್ಲ ಇದು ಬೇಕೇ ಬೇಕು, ಗೊತ್ತಿರಲೇಬೇಕು. ಓಕೆ. ಇದು ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸಲ ಕೇಳಿ ತಿಳ್ಕೊಳ್ರಿ. ರೀಡಿಂಗ್ ಮಾಡ್ರಿ. ನೀವು ಹೈಸ್ಕೂಲ್ದಾಗ ಏನ್ ಕಲ್ತ್ರಿ ಇನ್ನೊಂದ್ಸಲ ಓಪನ್ ಮಾಡ್ಕೊಂಡು ಓದ್ಕೊಳ್ಳಿ ಏನ್ ಕಲ್ತ್ರಿ ಅಂತ ಹೇಳಿ. See that you should be perfect with all these definitions.